ಕಳೆದ 3 ದಿನಗಳಿಂದ ನಾಡಿನೆಲ್ಲೆಡೆ ಬೆಳಕಿನ ಹಬ್ಬ ದೀಪಾವಳಿಯ ಸಂಭ್ರಮ ಮನೆ ಮಾಡಿದೆ. ಪವರ್ ಟಿವಿಯ ಮುಖ್ಯಸ್ಥರಾದ ರಾಕೇಶ್ ಶೆಟ್ಟಿ ಅವರ ನಿವಾಸದಲ್ಲಿ ಕೂಡ ಶಾಸ್ತ್ರೋಕ್ತವಾಗಿ ದೀಪಾವಳಿ ಹಬ್ಬ ಆಚರಣೆ ಮಾಡಲಾಯಿತು. 3 ದಿನಗಳ ಹಬ್ಬದ ಆ ಸಡಗರ ಸಂಭ್ರಮದ ಕುರಿತ ಒಂದು ಝಲಕ್ ಹೀಗಿದೆ ನೋಡಿ. ಶಾಸ್ತ್ರೋಕ್ತವಾಗಿ ನೆರವೇರಿರುವ ದೀಪಾವಳಿಯ ಪೂಜಾ ವೈಭವಕ್ಕೆ ನಾಂದಿ ಹಾಡೋದೇ ಗೋಪೂಜೆ. ಪವರ್ ಟಿವಿ ಮುಖ್ಯಸ್ಥರಾದ ರಾಕೇಶ್ ಶೆಟ್ಟಿಯವರ ನಿವಾಸದಲ್ಲಿ ಗೋವಿನ ಪೂಜೆಯೊಂದಿಗೆ 3 ದಿನಗಳ ದೀಪಾವಳಿ ಹಬ್ಬವನ್ನ ಶಾಸ್ತ್ರೋಕ್ತವಾಗಿ ಆರಂಭಿಸಲಾಯಿತು. ರಾಕೇಶ್ ಶೆಟ್ಟಿಯವರು ಉಡುಪಿ ಜಿಲ್ಲೆ ಕಾರ್ಕಳದ ಎಣ್ಣೆಹೊಳೆಯ ನೆಲ್ಲಿಕಟ್ಟೆ ನಿವಾಸಿಯಾಗಿದ್ದಾರೆ. ಇಲ್ಲಿರುವ ಅವರ ಭವ್ಯ ಬಂಗಲೆಯಲ್ಲಿ ದೀಪಾವಳಿ ಸಡಗರ ಕಳೆಗಟ್ಟಿತ್ತು. ಹಬ್ಬದ ಪ್ರಮುಖ ಆಚರಣೆ ಗೋವರ್ಧನ ಪೂಜೆ ಅಥವಾ ಗೋಪೂಜೆ. ಶ್ರೀಕೃಷ್ಣನ ಆಶೀರ್ವಾದ ಪಡೆಯಲು ಗೋವಿಗೆ ತಾಮಸ ಆಹಾರ ಹಾಕುವ ಮೂಲಕ ಪೂಜಿಸೋದು ಈ ಸಂಪ್ರದಾಯವಾಗಿದೆ. ರಾಕೇಶ್ ಶೆಟ್ಟಿಯವರ ಕುಟುಂಬಸ್ಥರು ಈ ಸಂಭ್ರಮದಲ್ಲಿ ಭಾಗಿಯಾಗಿದ್ದರು. ಮಳೆಯ ಮಧ್ಯೆಯೂ ಮಲ್ನಾಡ ಗಿಡ್ಡ ಗೋವುಗಳ ಪೂಜೆ ನೆರವೇರಿತು. ಬಳಿಕ ತುಳಸಿ ಪೂಜೆಯನ್ನ ನೆರವೇರಿಸಲಾಯಿತು. ಇದನ್ನ ವಿಷ್ಣು ಮತ್ತು ತುಳಸಿಯ ವಿವಾಹವೆಂದು ಪರಿಗಣಿಸಲಾಗುತ್ತೆ. ತುಳಸಿ ಗಿಡವನ್ನ ಅಲಂಕರಿಸಿ ರಂಗೋಲಿ ಹಾಕಿ ದೀಪ ಬೆಳಗಿಸಲಾಯಿತು. ಹಣ್ಣು, ಅರಿಶಿನ, ಕುಂಕುಮ ಸೇರಿ ಶುಭ ವಸ್ತುಗಳನ್ನ ಅರ್ಪಿಸಲಾಯಿತು. ಮನೆಯಂಗಳದಲ್ಲಿ ಗೋಪೂಜೆ, ತುಳಸಿ ಪೂಜೆಯ ಬಳಿಕ ಮನೆಯೊಳಗೆ ಲಕ್ಷ್ಮೀ ಪೂಜೆಯ ಸಂಭ್ರಮ. ಭಾಗ್ಯದ ಲಕ್ಷ್ಮಿಯನ್ನ ಬರಮಾಡಿಕೊಳ್ಳಲು ಅದ್ದೂರಿ ಪೂಜೆಯ ವೈಭವ ಮನೆ ಮಾಡಿತ್ತು. ಮಂಟಪವನ್ನ ತರಹೇವಾರಿ ಹೂವು ಮತ್ತು ಅಲಂಕಾರಿಕ ವಸ್ತುಗಳಿಂದ ಸಿಂಗಾರ ಮಾಡಲಾಗಿತ್ತು. ದೀಪಗಳ ಬೆಳಕಿನಲ್ಲಿ ಕಂಗೊಳಿಸುವ ಮಂಟಪದಲ್ಲಿ ಲಕ್ಷ್ಮಿಯ ಪ್ರತಿಷ್ಠಾಪನೆ ಮಾಡಿ ಶಾಸ್ತ್ರೋಕ್ತವಾಗಿ ಪೂಜೆ ನೆರವೇರಿಸಲಾಯಿತು. ಲಕ್ಷ್ಮೀ ಪೂಜೆಯ ಬಳಿಕ ಕನ್ಯಾ ಪೂಜೆ ನೆರವೇರಿಸಲಾಯಿತು. ಬಾಲಕಿಯನ್ನ ಕೂರಿಸಿ ಅರ್ಚಕರು ವಿಧಿವಿಧಾನಗಳಂತೆ ಪೂಜೆ ನೆರವೇರಿಸಿದ್ರು. ಬಳಿಕ ಕೃಷ್ಣನ ಪೂಜೆಯನ್ನ ಸಹ ಮಾಡಲಾಯಿತು. ಇನ್ನು ದೀಪಾವಳಿಯಂದು ಹಿರಿಯರ ಪೂಜೆ ಮಾಡುವುದು ವಿಶೇಷವಾಗಿದೆ. ಸದಾ ಹಿರಿಯರಿಗೆ ಮತ್ತು ಪೋಷಕರಿಗೆ ಆದ್ಯತೆಯ ಮೇರೆಗೆ ಗೌರವ ನೀಡುವ ರಾಕೇಶ್ ಶೆಟ್ಟಿಯವರು ಮನೆಯಲ್ಲಿ ತಮ್ಮ ಹಿರಿಯರ ಪೂಜೆಯನ್ನ ನೆರವೇರಿಸಿದರು. ಇನ್ನು ದೀಪಾವಳಿಯ 3ನೇ ದಿನವಾದ ಬಲಿಪಾಡ್ಯಮಿಗೆ ಬಲಿದಾನ ಪೂಜೆ ಅಥವಾ ಬಲೀಂದ್ರ ಪೂಜೆಯೇ ವಿಶೇಷ. ಭಗವಾನ್ ವಿಷ್ಣುವು ವಾಮನ ಅವತಾರದಲ್ಲಿ ದಾನವರಾಜ ಬಲಿಚಕ್ರವರ್ತಿ ಸೋಲಿಸಿದ ವಿಜಯವನ್ನ ಅದು ಸ್ಮರಿಸುತ್ತದೆ. ಈ ದಿನ ಬಲಿಚಕ್ರವರ್ತಿ ಭೂಲೋಕಕ್ಕೆ ಬಂದು ಪೂಜೆ ಸ್ವೀಕರಿಸುವ ನಂಬಿಕೆ ಇದೆ. ಈ ಪೂಜೆಯಿಂದ ಕುಟುಂಬಕ್ಕೆ ಸಕಲ ವಿಜಯ ಪ್ರಾಪ್ತಿಯ ನಂಬಿಕೆ ಇದೆ. ರಾಕೇಶ್ ಶೆಟ್ಟಿಯವರ ಕುಟುಂಬಸ್ಥರು ಈ ಪೂಜೆಯನ್ನ ಶಾಸ್ತ್ರೋಕ್ತವಾಗಿ ನೆರವೇರಿಸಿದರು. ಈ ಎಲ್ಲ ಪೂಜಾ ವಿಧಾನಗಳನ್ನ ಶಾಸ್ತ್ರಬದ್ಧವಾಗಿ ಅರುಣ್ ಭಟ್ ಅವರ ತಂಡ ನೆರವೇರಿಸಿತು. ರಾಕೇಶ್ ಶೆಟ್ಟಿಯವರ ತಂದೆ ಸಂಜೀವ ಶೆಟ್ಟಿ, ತಾಯಿ ಮನೋರಮಾ ಶೆಟ್ಟಿ ಮತ್ತು ಕುಟುಂಬಸ್ಥರೆಲ್ಲರೂ ಪೂಜೆಗಳಲ್ಲಿ ಭಾಗಿಯಾಗಿದ್ದರು. ಎಲ್ಲ ಪೂಜೆಯ ಬಳಿಕ ಮನೆ ಅಂಗಳದಲ್ಲಿ ಬಂಧು ಬಳಗದವರೆಲ್ಲ ಒಟ್ಟಾಗಿ ಸೇರಿ ಪಟಾಕಿ ಹೊಡೆದು ಸಂಭ್ರಮಿಸಿದರು.
ಮನಸ್ಸಿಂದ ದೀಪವ ಚಿರು ನ್ಯೂಸ್ ಡೆಸ್ಕ್ ಪವರ್ ಟಿವಿ.